ನಮಸ್ಕಾರ ಬಂಧುಗಳೇ. ಇವತ್ತು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ಏನು ಬಾಗಲಕೋಟೆಯ ಕೃಷಿ ಇಲಾಖೆಯ ನಿರ್ದೇಶಕರು ಇದ್ದೀವಿ. ಏಕೆಂದರೆ ನಿಮ್ಗೆ ಗೊತ್ತಿರೋದು ಜಿಲ್ಲಾದ್ಯಂತ ರಸಗೊಬ್ಬರ ಕಂಪನಿ ಹಾಗೂ ರೈತರಿಗೆ ಆಗ್ತಾ ಇರುವಂಥ ಒಂದು ಮೋಸದ ಬಗ್ಗೆ ಮತ್ತು MRP ದರಕ್ಕಿಂತ ಹೆಚ್ಚಿನ ದರದಲ್ಲಿ ಮಾಡ್ತಾ ಇರೋ ಬಗ್ಗೆ ಈಗ ನಮ್ಮ ಸರ್ ಹತ್ರ ಒಂದು ಮನವಿಯನ್ನು ಕೂಡ ಬಂದಿದೆ. ಸರ್, ನೀವು ಈಗಾಗಲೇ ನೋಡಿದ್ರು ಸರ್, ಕೆಲವೊಂದು ಸುತ್ತೋಲೆಗಳಿವೆ ಸರ್. ಯಾಕಂದರೆ ಕೆಲವೊಂದು ನಂಬರ್ಗಳನ್ನ ಹಾಕಬೇಕು. ಆಮೇಲೆ ಸರ್ ಇದರಲ್ಲಿ ಕೆಲವೊಂದು ಅಂಶಗಳು ಸರ್, ತಕ್ಷಣವೇ ಅಗತ್ಯವಿರುವ ರಸಗೊಬ್ಬರ ಪೂರೈಕೆ ಮಾಡ್ತೀವಿ. ತಕ್ಷಣ ಎಲ್ಲ ರಸಗೊಬ್ಬರ ಮಾರಾಟಗಾರರು FCO 1985 ಚಟ್ಟುಗಳ ಪ್ರಕಾರ ರಸಗೊಬ್ಬರ ಅಂಗಡಿ ಬೆಲೆ, ಸ್ಟಾಕ್ ವಿವರ ಇತ್ಯಾದಿಗಳನ್ನು ಕಡ್ಡಾಯವಾಗಿ ಪ್ರದರ್ಶಿಸಬೇಕು. ಅದು ಗೊತ್ತಿದೆ ಸರ್. ರಸಗೊಬ್ಬರದ ಗರಿಷ್ಠ ಮಾರಾಟದ ಬೆಲೆ MRP ಮಾತ್ರ ಮಾರಾಟ ಮಾಡಬೇಕು. ಅದಕ್ಕಿಂತ ಜಾಸ್ತಿ ಅದು ಮಾಡುತ್ತಾರೆ. ರಸಗೊಬ್ಬರ ಅಕ್ರಮ ಬಗ್ಗೆ ದೂರು ನೀಡಲು ಸಂಬಂಧಪಟ್ಟ ತಾಲೂಕು ಸಹಾಯಕ ಕೃಷಿ ಅಧಿಕಾರಿಗಳು AD ನಂಬರನ್ನು ಪ್ರದರ್ಶಿಸಬೇಕು. ಯಾಕಂದ್ರೆ ಏನೋ ಸಮಸ್ಯೆ ಆದರೂ ಆಗಿರುವಂಥ ರೈತರು AD ಅವರಿಗೆ ಕಾಲ್ ಮಾಡಬೇಕಂತ ಹಾಕ್ಬೋದು ಸರ್. ಅದೇ ತರನಾಗಿ ರಸಗೊಬ್ಬರ ಮಾರಾಟ ಕಂಪನಿಗಳು ಕಡ್ಡಾಯವಾಗಿ ರಸಗೊಬ್ಬರ ಡೀಲರ್ಗಳ ನಿಯಮಾವಳಿಗಳ ಪ್ರಕಾರ ಅಂಗಡಿ ಬಾಗಿಲು ಡೋರ್ಲಾಕ್ ಮಾಡುವುದನ್ನು ಸೂಚಿಸಬೇಕು ಸರ್. ಏನಿರ್ತದೆ ರಸಗೊಬ್ಬರ ಕಂಪನಿ ಸಬ್ಸಿಡಿ ರಸಗೊಬ್ಬರದ ಜೊತೆಗೆ ಡೀಲರ್ಗಳಿಗೆ ಲಿಂಕ್ ಪ್ರಾಡಕ್ಟ್ಗಳು ನೀಡುವುದು ನಿಲ್ಲಿಸಬೇಕು ಮತ್ತು ಡೀಲರ್ಗಳಿಗೆ ಪ್ರಾಡಕ್ಟ್ ರೈತರಿಗೆ ಬಲವಂತವಾಗಿ ಮಾರಾಟ ಮಾಡುವುದು ನಿಲ್ಲಿಸಬೇಕು ಸರ್. ಏನು ಮಾಡ್ತಾರೆ, ಒಂದು ಈ ಪ್ರಾಡಕ್ಟ್ ಹೋದ್ರೆ ಇದನ್ನು ತೊಗೊಂಡು ಮಾತ್ರ ಕೊಡ್ಕೊಳ್ತಾ ಹೇಳಾಗ್ತಾರೆ. ಅದು ಎಲ್ಲ ಸಂಪೂರ್ಣ ಮಾಡಬೇಕು ಸರ್. ಕೆಲವೊಂದು ಈ ನಿಯಮಗಳನ್ನು ಮೀರಿದ ಬಗ್ಗೆ ಯಾವುದೇ ದೂರು ಬಂದಾಗ ಆ ಡೀಲರ್ಸ್ ಲೈಸೆನ್ಸ್ ರದ್ದುಪಡಿಸಬೇಕು. ಇದು ನಾವು ಕೊಡ್ತಾ ಇರುವಂಥ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ವತಿಯಿಂದ ನಾವು ಕೊಡ್ತಾ ಇದ್ದೀವಿ ಸರ್. ಇದ್ರ ಬಗ್ಗೆ ನಮ್ಮ ಬಾಗಲಕೋಟೆ ಜನಕ್ಕೆ ರೈತರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್. ನಮಸ್ಕಾರ. ನಮ್ಮ ಜಿಲ್ಲೆಯ ಎಲ್ಲ ರೈತ ಬಾಂಧವರಿಗೆ ನಮಗೇನು KRS ಪಕ್ಷ ಇವತ್ತೇನು ಅಮರವನ್ನು ಕೊಡ್ತಾ ಇದೆ ಅದು ಸ್ವಾಗತಾರ್ಹ ಇದೆ. ನಾವೀಗಾಗಲೇ ಕೃಷಿ ಇಲಾಖೆಯಿಂದ ಸಾಕಷ್ಟು ಕ್ರಮಗಳನ್ನು ಕೈಗೊಂಡಿದ್ದೀವಿ. ಈಗ ನಮ್ಮಲ್ಲಿ ಇಬ್ಬರು ವಿಜಿಲೆನ್ಸ್ ವಿಂಗ್ ಅಂತ ಮಾಡಿದ್ದೀವಿ. ಇದು ವಿಚಕ್ಷಣ ದಳ, ಕೃಷಿ ವಿಚಕ್ಷಣ ದಳ ಅಂತೇಳಿ ಅವ್ರಿಗೊಂದು ಸಪ್ರೇಟ್ ವೆಹಿಕಲ್ ಕೊಟ್ಟಿದ್ದೀವಿ. ಆಮೇಲೆ ನಮ್ಮದು ಟೋಲ್ ಫ್ರೀ ನಂಬರ್ ಕೊಟ್ಟಿದ್ದೀವಿ. ಕೊಟ್ಟಿದ್ದೀವಿ. ಯಾವುದೇ ಅಂಗಡಿಯಲ್ಲಿ HP ರಸಗೊಬ್ಬರ ಮಾಡಿದ್ರೆ ಅಥವಾ ಲಿಂಕ್ ಮಾಡಿದ್ರೆ ಈಗಾಗಲೇ ಜಿಲ್ಲಾಧಿಕಾರಿ ಆದೇಶದಲ್ಲಿ 2 ಸಭೆಗಳನ್ನು ಮಾಡಿದ್ದೀವಿ. ಮತ್ತು ನಮ್ಮಲ್ಲಿ ನಾನೇ ಎಲ್ಲ ತಾಲೂಕಿಗೆ ಹೋಗಿ ಎಲ್ಲ ಡೀಲರ್ಗಳು ಸಭೆಗಳನ್ನು ಸಹ ಮಾಡಿ ಅವರಿಗೆ ನಿರ್ದೇಶನ ಕೊಟ್ಟಿದ್ವಿ. ಈಗ ನಮಗೆ ತಾವು ಹೇಳಿದ್ರೆ ಸ್ವಲ್ಪ ನಮ್ಮದು 2-3 ಕಂಡು ಬಂದಿತ್ತು. ಒಂದು ಮತ್ತು ಅವರಿಗೆ ಆಕ್ಷನ್ ತಗೊಳ್ಳೋಕ್ಕೆ ನಾವು ಈಗಾಗಲೇ ಆ ಕ್ರಮಗಳನ್ನು ತಗೊಂಡಿದ್ದೀವಿ. ತಾವೇನು ಇಲ್ಲಿ ಪ್ರಸ್ತಾಪ ಮಾಡಿದ್ವಿ ಎಲ್ಲವೂ ವ್ಯಾಲಿಡ್ ಪಾಯಿಂಟ್ ಇದಾವೆ, ಯಾವುದು ಹೊಸದೇನಿಲ್ಲ. ಅದನ್ನು ನಾವು ಮಾಡ್ತೀವಿ. ಆಮೇಲೆ ನಮ್ದು ಒಂದೇ ಒಂದು ವಿನಂತಿ ಅಂದರೆ ರೈತ ಬಾಂಧವರು ಸಹ ಎಲ್ಲಿ ಖರೀದಿ ಮಾಡ್ತಾರೆ, ಬಿತ್ತನೆ ಬೀಜ ಇರಲಿ, ರಸಗೊಬ್ಬರ ಇರಲಿ, ಕೀಟನಾಶಕ ಇರಲಿ, ಬಿಲ್ ತಗೋಬೇಕು. ಕಡ್ಡಾಯವಾಗಿ ಬಿಲ್ ತಗೊಳ್ಳಿ. ಬಿಲ್ಲನ್ನು ಕಾಯ್ದಿಡಿ. ಏನಾದ್ರು ಮಳೆ, ಆಮೇಲೆ ಸಗಣಿ ಗೊಬ್ಬರ ಜಾಸ್ತಿ ಉಪಯೋಗ ಮಾಡೋದು, ಎರೆಹುಳು ಗೊಬ್ಬರ ಉಪಯೋಗ ಮಾಡೋದು, ಆಮೇಲೆ ನಮ್ಮದೇನು ಡೈಜಾಸನ್ನು ಉಪಯೋಗ ಮಾಡೋದು, ಈ ಥರದ್ದು ಮಾಡೋದು. ಸಮಗ್ರವಾಗಿ ಪೋಷಕಾಂಶ ನಿರ್ವಹಣೆ ಮಾಡಬೇಕು. ಒಂದನ್ನೇ ಹೆಚ್ಚಿಗೆ ರಸಗೊಬ್ಬರವನ್ನು ಉಪಯೋಗ ಮಾಡ್ಬೋದು. ನಮ್ಮ ಸಮತೋಲನ ರಸಗೊಬ್ಬರ ಉಪಯೋಗ ಮಾಡಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ. ಇನ್ನೊಂದು, ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ, KVK ಇದೆ, ಮತ್ತು ಕೃಷಿ ತೋಟಗಾರಿಕೆ ವಿಶ್ವವಿದ್ಯಾಲಯ ಇದೆ. ಅವರು ತಜ್ಞರು ಸಹ ನಮ್ಮ ಈಗ ರೈತರ ಜಮೀನುಗಳಿಗೆ ಬರ್ತಾ ಇದ್ದಾರೆ. ಅವರು ಬಂದಾಗ ತಾವು ಸ್ವಲ್ಪ ನಿಮ್ಗೆ ಸಹಕಾರ ಕೊಡಬೇಕು. ಮತ್ತು ಅವ್ರು ಏನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ತಜ್ಞರು ಹೇಳ್ತಾರೆ, ನಮ್ಮಲ್ಲಿ ಕಬ್ಬು ಬೆಳೆ ಭಾಳ ಬೇಕು, 1-1.5 ಲಕ್ಷ ಕಬ್ಬಿದೆ. ಆ ಕಬ್ಬಿಗೂ ಸಹ ಏನು ನಮ್ಮ ಶಿಫಾರಸು ಮಾಡಿದ ರಸಗೊಬ್ಬರಗಳನ್ನು ಮಾತ್ರ ಉಪಯೋಗ ಮಾಡಬೇಕಂತೇಳಿ ನಾನು ಇದೇ ಥರ ಮಾಡಿ ಅಂತ ಮಾತಾಡ್ತಾ ಇದ್ದೀವಿ. ಧನ್ಯವಾದಗಳು. ಈಗ ನಮ್ಮಲ್ಲಿ ಈಗಾಗಲೇ 49,000 ಟನ್ ಸ್ಟಾಕ್ ಇದೆ ಈಗ ಇವತ್ತಿನ ಡೇಟಿಗೆ. ಅದರಲ್ಲಿ 16,000 ಟನ್ ಯೂರಿಯಾ ಇದೆ, DAP 3,500 ಟನ್ ಇದೆ. ಆಮೇಲೆ ಕಾಂಪ್ಲೆಕ್ಸ್ ಅಂತೂ 17,000 ಟನ್ ಕಾಂಪ್ಲೆಕ್ಸ್ ಇದೆ, SSP ಇದೆ. ಆಮೇಲೆ ಬೇರೆ ಎಲ್ಲ ರಸಗೊಬ್ಬರಗಳು ಸ್ಟಾಕ್ ಇದೆ. ಇನ್ನೊಂದು ನಾವು ಏನು ಮಾಡಿದ್ವಿ ಅಂದರೆ ಬಫರ್ ಸ್ಟಾಕ್ ಇಟ್ಟಿದ್ವಿ. ಎಲ್ಲಿ ಭಾಳ ನಮ್ಗೆ ಶಾರ್ಟೇಜ್ ಬಂದರೆ ಒಂದು 3,000 ಟನ್ ಎಕ್ಸ್ಟ್ರಾ ಇಟ್ಟಿದೆ ಸರ್ಕಾರದ. ಎಲ್ಲಿ ನಿಮ್ಗೆ ಯಾವ್ದಾರ ಒಂದು ಸೊಸೈಟಿಗೆ, ಅಂಗಡಿಗಳಿಗೆ ಬೇಕಂದ್ರೆ ಇವತ್ತು ಬೇಕಾ ನಾಳೆಗೆ ಕಳಿಸ್ಲಿಕ್ಕೆ, ಅಂದರೆ ಅದು ಅಂಗಡಿ ಬಿಟ್ಟು ನಮ್ಮ ಸೊಸೈಟಿ, ನಮ್ಮ ಮಾರ್ಕೆಟಿಂಗ್ ಫೆಡರೇಷನ್ ಹತ್ರ ಸುಮಾರು 3,000 ಟನ್